ಸಾಹೇಬರು, ವೆಂಕಯ್ಯ ಸಾಹೇಬರು, ಬೀದರ್ ಸಚಿವರು, ಸಿದ್ದರಾಮಯ್ಯ ಸಾಹೇಬರು ಸಿ ಎಂ ಹತ್ರ ಹೋಗಿ ಚಿಂಪೋಡವರಿಗೆ MLC ಮಾಡಬೇಕು ಅಂತ ಹೇಳಿ ಹೊರತು ಕೊಟ್ಟು ಬಂದಿರತಕ್ಕಂಥ ನಿಮ್ಮಂಥ ನಾಯಕರು ಕೆಲಸ ಮಾಡೋದು ಪ್ರೀತಿ ಮಾಡ್ತಾರೆ ಕಂಡು ಹಿಡ್ತಕ್ಕಂಥ ಕೊಟ್ಟು ಬಂದಿದ್ದಾರೆ. ಮತ್ತು ಪಾಪ ಸ್ವಲ್ಪ ಸಂಶಯ ಬಂದಾಗ ಆಗ್ತದೆ, ಯಾಕೊಬ್ಬರಿಗೆ ಆರೋಗ್ಯ ಕೊಟ್ಟಿಲ್ಲ ಅಂತ ಹೇಳಿ ಸಂಶಯ ಜನ ಕೇಳಿದ್ರೆ ಇಲ್ಲ, ಇದು ಅದಕ್ಕೆ ಕನೆಕ್ಷನ್ ಇಲ್ಲ, ನಾವು ಅರ್ಜೆಂಟಾಗಿ ಅನ್ನೋದು ಬಹಿರಂಗವಾಗಿ ಹೇಳ್ತೀವಿ. ಅವರಿಗೆ ಕೆಲಸ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಈಗ ಮಂತ್ರಿಗಳಾಗಿ ಸಚಿವರಾಗಿ ಜಿಲ್ಲೆ ಅಭಿವೃದ್ಧಿ ಮಾಡಿದರು. ವೆಂಕಯ್ಯ ಸಾಹೇಬ್ರ ಜೋಡಿ ಅಭಿವೃದ್ಧಿ ಆಗಿದೆ. ಸಾಗರ್ ಅವರು MP ಆಗಿ ಅಭಿವೃದ್ಧಿ ಆಗಿದೆ. ಚಿಂಕೋಡಿ ಏನಾದರೂ MLC ಆದರೆ ಕೈ ಜೋಡಿಸಲಿಕ್ಕೆ ಚೌಕ ಬಾರಿಸಲಿಕ್ಕೆ ಬೀದರ್ ಜಿಲ್ಲೆ ಚೌಕ ಬಾರಿಸಲಿಕ್ಕೆ ಸಹಾಯ ಆಗುತ್ತೆ. ಈ ಸೇರಿರ್ತಕ್ಕಂಥ ಬಳಗ ಏನು ಜೋಡಣೆ ಮಾಡಲಿಕ್ಕೆ ಸಮ್ಮಿಲನ ಕಾರ್ಯಕ್ರಮ ಮಾಡಲಿಕ್ಕೆ, ಇದು ಮಿಲನ ಆಗಲಿಕ್ಕೆ, ಕಷ್ಟ ದೂರ ಮಾಡಲಿಕ್ಕೆ 90% ಕೆಲಸ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಕೊಟ್ಟಂಥ ಜವಾಬ್ದಾರಿ ನಾವು ನಿವಾರಣೆ ಮಾಡ್ತೀವಿ. ಸರ್ಕಾರಕ್ಕೆ ಅಷ್ಟು ಒಳ್ಳೆ ತರ್ತೀವಿ. ಸಿದ್ದರಾಮಯ್ಯ ಸಾಹೇಬರು ಪ್ರವೇಶಿಸ್ಕೊಟ್ಟಿದ್ದಾರೆ ಅಂತೇಳಿ ಭಾಳ ಚೆನ್ನಾಗಿ ಕಾರ್ಯಕ್ರಮ ಕಷ್ಟ ತಿಂದವರಿದ್ದಾರೆ ಅಂತ ತಿಳ್ಕೊಂಡು ಜನರ ಕಷ್ಟ ಅಧಿಕಾರ ಬಂದ ತಕ್ಷಣ ಕಾನೂನ ಮಾಡಲಿಕ್ಕೆ ಆಗ್ತದೆ. ಜಯ ಹೊಡೆಯೋದಕ್ಕಿಂತ ಕಷ್ಟ ತಿಂದವರು ಬಾಬಾ ಸಾಹೇಬ್ ಕಷ್ಟ ಸಂವಿಧಾನ ಹೆಂಗೆ ಬರ್ತಾರೋ ಸಿದ್ದರಾಮಯ್ಯ ಕಷ್ಟ ತಿಂದವರು ಜನ ಕಲ್ಯಾಣಕ್ಕೆ ಕೆಲಸ ಮಾಡಿದರು. ಆ ನಿಟ್ಟಿನಲ್ಲಿ ನಾನೊಬ್ಬ ಸಣ್ಣ ವ್ಯಕ್ತಿ ಅವರ ಆಶೀರ್ವಾದ ಮೇಲೆ, ಅವರ ಸಹಕಾರದ ಮೇಲೆ ಒಂದು ರೀತಿ ಕೆಲಸ ಬಂದಾಗ ಮತ್ತು ಬೀದರ್ ಜಿಲ್ಲೆಯಲ್ಲಿ ರೋಗ ಕಮ್ಮಿ ಆಗಲಿಕ್ಕೆ ಯಾವ ಥರ ಡಾಕ್ಟರ್ ಶಕ್ತಿ ಇರ್ತದೋ ಹಾಗೆ ರಾಜಕೀಯ ಔಷಧದ ಮುಖಾಂತರ ಸಮಾಜ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಚರ್ಚೆ ಏನಾಯಿತು ಅಂದರೆ ಯಾರು ಆಸಕ್ತಿ ಇರ್ತಾರೋ ಅವ್ರಿಗೆ ಅಷ್ಟು ಒಳ್ಳೆಯವ್ರು ಆ ಥರ ಮಾಡಿದ್ರು. ಹೇಳಿದೆ, ಮಾದಾರ ಚೆನ್ನೈನ ಮನೆಗೆ ಊಟ ಮಾಡಿರ್ತಕ್ಕಂಥ ಸಮಗಾರ ಹರಳಯ್ಯನ ಪಾದರಕ್ಷೆಗಳು ತಲೆ ಮೇಲೆ ಇಟ್ಕೊಂಡವರು ಅಣ್ಣ ಜಾತಿ ಬಗ್ಗೆ ತಲೆ ಕೆಡಿಸ್ಕೊಂಡು ಜಾತಿ ಎಲ್ಲ ಒಂದೇ ಅನ್ನೋದಕ್ಕೆ ಸರ್ವಜ್ಞನ ಹೇಳ್ತಾರೆ. ಜಾತಿ ಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿಯನ್ನು ಬೇಡ, ದೇವ ಅಂದರೆ ಯಾರು? ಮತದಾರ ದೇವರಿಂದ ಸರ್ಕಾರ ಕೆಲಸ ಯಾರು? ದೇವ್ರ ಕೆಲಸ ಅಂತ ಹೇಳಿ ಸರ್ಕಾರ ಹೋಗ್ತಕ್ಕಂಥ ಮಾಡಿರ್ತಾರಲ್ಲ, ಆ ನಿಟ್ಟಿನಲ್ಲಿ ಈ ಎಲ್ಲ ಸೋಷಿಯಲ್ ಸಮುದಾಯಗಳಿಗೆ ಅವ್ರು ಹೇಳಿದ್ರು ಮದುವೆ ಮಾಡಬೇಕು, ಮುಂಜಿ ಮಾಡಬೇಕು, ಕಟ್ಟಲು ಮಾಡಬೇಕು, ಬರ್ತಡೇ ಮಾಡಬೇಕು, ಅನೇಕ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮಗಳಿವೆ. ಅಂಥ ಸಂದರ್ಭದಲ್ಲಿ ಈಗ ಅದಕ್ಕೆ ಜಾಗ ಇಲ್ಲ, ಸ್ವಲ್ಪ ಜಾಗ ಇದ್ದವ್ರಿಗೆ ಕಡಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು ನಮ್ಮ ನಿಟ್ಟಿನಲ್ಲಿ ಅನ್ನವಸ್ತುಗಳು ಯಾವುದೇ ನಾವು ಮಾಡಿದ್ದೇವೆ. ಹಾಗೆಲ್ಲ ಸಮುದಾಯದ ಬಂಧುಗಳಿಗೆ ನಾವು ಜಾಗ ಇದ್ದವ್ರಿಗೆ ಜಾಗ ಒದಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಜಾಗ ಇದ್ದವ್ರಿಗೆ ಅನುದಾನ ಕೊಟ್ಟು ಅವರ ಕಾರ್ಯಕ್ರಮ ಮಾಡ್ತೀವಿ ಹೇಳಿದಾರಲ್ಲ, ಇದು ಭಾಳ ಅತ್ಯಂತ ಶ್ಲಾಘನೀಯ ಕೆಲಸ. ಆ ಕೆಲಸ ಯಶಸ್ವಿ ಮಾಡೋದ್ರ ಚರ್ಚೆಯಲ್ಲಿ ಆಗಿರ್ತಕ್ಕಂಥದ್ದು. ಶೋಷಕರು ಏನೇನು ಸಮಸ್ಯೆ ಆಗುತ್ತೆ ತಿಳಿಸಿರ್ತಕ್ಕಂಥದ್ದು ವೈಯಕ್ತಿಕ ತಿಳಿಸ್ಕೊಂಡ್ರೆ 3-4 ಸಲ ಗೊತ್ತಿದಂತೂ ಮಾಡ್ಯಾರ. ಈ ನಿಟ್ಟಿನಲ್ಲಿ ಈ ಸಮುದಾಯಗಳ ಬಗ್ಗೆ ನಾವು ಸಹಿತ ಕಷ್ಟಪಟ್ಟು ಬಂದಿರ್ತಕ್ಕಂಥವ್ರು, ಕಷ್ಟ ಪುನಃ ಇದ್ದವರು. ಅದಕ್ಕೆ ನಾನು ಹೇಳ್ತೀನಿ, ಈಗ ಹೆಸರು ಮಾಡಿದ ಕುಂಬಾರ ಗುಂಡಯ್ಯಾಗ ಸಹಾಯ ಮಾಡಿದರೆ ಗಡಿಗೆ ಖಂಡ ನೀರು ಬೇದಾರ ಕೇತೇನ ಬುಟ್ಟಿಗಳಿಂದಲೇ ರೊಟ್ಟಿ ಹಾಕ್ತೀವಿ, ಈಗ ಬೇರೆ ಹಾಕಿರ್ತಾರೆ ಬಿಸಿ ಬರ್ತಾವೆ. ಅಂಥ ನಿಸರ್ಗದ ಜೊತೆಗೆ ಹೊಂದಾಣಿಕೆ ಇಟ್ಟು ನಿಸರ್ಗದೊಂದಿಗೆ ರೋಗ ದೂರ ಮಾಡಿದ ಸಿಲಿಂಡರ್ಗಳು ಈ ಕೆಳಗೆ ಕೆಲಸ ಮಾಡ್ತಾರೆ. ಅವರಿಗೆ ಪಾದಗಳಿಗೆ ನಮಸ್ಕಾರ ಮಾಡಿ ಆ ಸಮಾಜ ಒಳ್ಳೆಯದಾಗಬೇಕಂತ ಹೇಳಿ ನಾವು ಯಾವ ಸಮಸ್ಯೆ ಇವೆಲ್ಲ ಸಮಸ್ಯೆಗಳು ಒಂದೇ ಉದಾಹರಣೆ ಹೇಳ್ತೀನಿ. ಯಾಕಂದರೆ ನಮ್ಮ ತಾಯಿಯವರು ಅಡುಗೆ ಮಾಡಿದ್ಮೇಲೆ ಒಗ್ಗರಣೆ ತುಂಬ ಬೇಳೆ ಮಾಡ್ತೀನಿ, ಹೊರತು ಕುಡಿತಿಲ್ಲ. ಒಂದು ಸ್ವಲ್ಪ ಕೈಯನ್ನು ಹಾಕ್ಕೊಂಡು ಮಕ್ಕಳು ಊಟ ಚೆನ್ನಾಗಿ ಅಂತ ಹೇಳ್ತೀವಿ. ಈಗ ಈಶ್ವರಚಂದ್ರ ಸರ್ ನಿಲ್ಲಿಸಿದಂಥ 2014ರಲ್ಲಿ ಈಗ ನಾನು ಗಾಣಿಗೆ ಸಮಾಜದಲ್ಲಿ ಸನ್ಮಾನ ಮಾಡಿದೆ. ಗಾಣಿಗೆ ಅಂತ ಗಾಣಿಗೆ ಯಾರಿಗಂತಾರೆ, ತೇಲಿ ಯಾರಿಗಂತ ನಮಗೆ ಅಂತಾರೆ. ಒಳ್ಳೆಣ್ಣೆ ಚಲೋ ಹುಡುಗಿ ಹೊಡಿಬೇಕಾಗ್ತದೆ. ಗಾಣಿಗ ಸಮಾಜ ಊಟ ಚೆನ್ನಾಗಿ ಮಾಡಿ ಹುಡುಗಿಗಳ ಎಣ್ಣೆ ತೇಲಿ ಗಾಣಿಗೆ ಒಬ್ಬರಿಗೆ ಅಂತಾರೆ. ಹಾಗೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ 2014ರಲ್ಲಿ ಕರ್ನಾಟಕದಿಂದ ಒಂದು ಪ್ರಶಸ್ತಿ ಅಧ್ಯಯನ ಮಾಡಿ ಗೋಂಡ್ ಅನ್ನೋರಿಗೆ ಕುರುಬರಂತಾರೆ, ಕೋಲಿ ಅನ್ನೋರಿಗೆ ಕೋಲಿ ಅಂತಾರೆ, ಮುಸಲ್ಮಾನರಿಗೆ ಕುರುಕರು ಅಂತಾರೆ, ಬ್ರಾಹ್ಮಣರಿಗೆ ಹಾರೋರು ಅಂತಾರೆ, ಮರಾಠಿಗೆ ಆರ್ಯರು ಅಂತಾರೆ. ಹಾಗೆಯೇ ಗೊಂಡ್ರಿಗೆ ಕುರುಬರು ಅಂತಾರೆ, ಕೋಲಿಗೆ ಟೋಪಿ ಕೋಲಿ ಅಂತ ಕಳಿಸಿ ಕೇಂದ್ರಕ್ಕೆ ಕಳಿಸಿದ್ದು ಯಾವಾಗ 2014ರಲ್ಲಿ. ಈಗ
2024 ಬರ್ತಾ ಇದೆ. ಒಮ್ಮ ಸಾಹೇಬರು ಬಿ ಯಾರು ಭಗವಂತ ಖೂಬಾ ಸಾಹೇಬರು पार्लियामेंट माताड़ी निज़ाम के सरकार के पीरियड में बीदर में गोंड को धनगर कहते थे गोंड तो माताड़िದ್ರು ಅದಕ್ಕೆ ಹೇಳ್ತಾರೆ ಮಾತಾಡಿದ್ರೆ ಹೋಯ್ತು ಮುಚ್ಚಿ ಹೊಡೆದ್ರೆ ಹೋಯ್ತು ಮಾತು ಸತ್ಯ ಆಗಬೇಕಂದ್ರೆ ಕೆಲಸ ಮಾಡಿದ್ರೆ ಆಗಬೇಕನ್ನೋದಕ್ಕೆ ಇವತ್ತಿಗೂ ಕೆಲಸ ಮಾಡಿಲ್ಲ ಬರೀ ಮಾತಾಡಿದ್ದಾರೆ ತಪ್ಪು ಅವ್ರದ್ದು ಅನ್ನಲ್ಲ ಮೋದಿ ಸಾಹೇಬರು ಕೊಡ್ತಿಲ್ಲ ಇವರು ಮಾಡ್ತಿದ್ದೆ ಮಾಡಿಲ್ಲ ಕಥೆದಾಗ ಇದ್ದವರು ಹಿರಿಯ ಅಂತಾರೆ ಹಿರಿಯ ಚಾಳಿ ಮನೆ ಮಂದಿಗೆಲ್ಲ ದೊಡ್ಡವ್ರು ಮಾಡಿದ್ರು ತಪ್ಪು ಇವರು ಮಾಡಿದ್ರೆ ಇದು ವಿವರಣೆ ಕೊಡ್ತಾ ಇದ್ದೀವಿ ಈ ಉಳಿದ ಸಮಸ್ಯೆಗಳ ಕೇಳಕ್ಕರ ಬಿಟ್ಟವ್ರು ಹತ್ರ ಹೋಗೇ ಇಲ್ಲ ಇವ್ರು ಹೋಗೋದ್ರೆ ಬೆಲೆನೇ ಸಿಗ್ತಿದೆ ಪ್ರೀತಿ ಮೇಲೆ ಪ್ರೀತಿ ಬೆಲೆ ಮಾನವೀಯತೆ ಮೇಲೆ ಎಲ್ಲರೂ ಸುಲಭವಾಗಿ ಬರುತ್ತೆ ರೋಟಿ ಕಪ್ಪಡ ಇಲ್ಲೇ ಬರ್ಬೋದು ಊಟ ತಿಂಡಿ ಮನೆಯವರು ಇಲ್ಲೇ ಬೇಕು ಮನೆಗಳೇ ಕೊಟ್ಟಿದ್ದು ವಿಶ್ವಾಸ ಮನೆ ಕೊಟ್ಟಿದ್ದು ರೊಕ್ಕ ತಡೆ ಹಿಡಿದು ಅಂತ ಹೇಳಿ ಜನರಿಗೆ ದುಡ್ಡು ಎಷ್ಟು ತರಿಸಿದ್ರು 4 ವರ್ಷ ತರಿಸಿದ್ದು ವಿಶ್ವಾಸ ಹೋರಾಟ ಮಾಡಿ ಬಾಕಿದ 1000 ಜನ ಸೇರಿಸಿ ಹೋರಾಟ ಮಾಡಿದ್ರು ಈಗ ಬಂದಾಗ ದುಡ್ಡು ಬಿಡುಗಡೆ ಇದು ಭಾವನೆ ಇರಬೇಕು ಸಮುದ್ರದ ನೀರು ತುಂಬ್ಕೊಂಡು ಹೋಗಬಾರ್ದು ಒಂದು ಆಂಧ್ರ ಸರ್ಕಾರ ಬಿಜೆಪಿ ಸರ್ಕಾರ ಕೆಳಗಿನ ತೆಗೆದುಕೊಂಡು ಮಾಡ್ತಾರೆ ಈಗ ಮೋದಿ ಅಲ್ಲೇ ವರ್ಸಸ್ ಗ್ಯಾರಂಟಿ ಯೋಜನೆ ಹೇಳಿದ್ದಾರೆ ಸರ್ ಇನ್ನೂ ಗ್ಯಾರಂಟಿ ಯೋಜನೆ ಒಂದು ಸಮಿತಿಯ ಜಿಲ್ಲಾಧ್ಯಕ್ಷ ನೇತೃತ್ವ ಜವಾಬ್ದಾರಿ ತಗೊಂಡಿದ್ದಾರೆ ಸೊ ಮೋದಿ ಅಲ್ಲೇ ವರ್ಸಸ್ ಗ್ಯಾರಂಟಿ ಯೋಜನೆ ಹೇಳ್ತಾರೆ ಸೊ ಜನರಿಗೆ ಯಾವುದು ಮನ ಬರ್ತಾ ಇದೆ ಇನ್ನೂ ಒಂದು ಲೋಕಸಭೆ ಅಂತಿರುವಲ್ಲ ಮೋದಿ ಸಾಹೇಬ್ ಹೇಳಿ ಮಾಡಿ 15 लाख बकना 1 लिखना ಅಂತ ಯಾಕೆ ಮಾತಾಡೋದು ಅಷ್ಟೇ ಬರೆದುಕೊಡೋದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬರೆದು ಪಟ್ಟಿದ್ರು 5 ಗ್ಯಾರಂಟಿನ ಕೊಡ್ತೀವಿ ಇವರು ಕಳೆದಾಗ ಹೊಡೆದ್ರೆ ಬಂದದ್ದು 15 लाख ನೌಕರಿ ಅಂತ ಹೇಳಿ ಬಂದರೆ ಸರ್ಕಾರಿ ನೌಕರಿ ಟ್ರೈನ್ಗಳು ಖಾಸಗಿ ಸರ್ಕಾರಿ ನೌಕರಿಯಲ್ಲಿ ಬರ್ತದೆ ಬ್ಯಾಂಕ್ಗಳು ಖಾಸಗಿ ಬರ್ತದೆ ಅದಕ್ಕಾಗಿ ಇವರು ಗುಂಡಿ ಹೊಡೆದ ಬಗ್ಗೆ ಕಾಂಗ್ರೆಸ್ ಲಿಖಿ ಈಗ ರಾಹುಲ್ ಗಾಂಧಿಯವರು ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತೆ ಬರೆದು ಪಟ್ಟಿದ್ದಾರೆ ಏನಂತ ಯಾವ ಸರ್ಕಾರಿ ನೌಕರಿ ಅದು ಪ್ಯೂನ್ ಬರ್ತದೋ ಅಟೆಂಡರ್ ಬರ್ತದೋ ಮಹಿಳಾ ಬರ್ತದೋ ಹೆಣ್ಣು ಮಕ್ಕಳಿಗೆ DC ತನ ಬರ್ಬೋದು ಕಲೆಕ್ಟರ್ ಆಗ್ಬೋದು ಏನೇ ಸರ್ಕಾರಿ ನೌಕರಿಯಲ್ಲಿ ನಮ್ಮ ಸರ್ಕಾರದಲ್ಲಿ 150 ಸೀಟ್ಗಳು ಹೆಣ್ಣು ಮಕ್ಕಳಿಗೆ ಕೊಡ್ತೀವಿ ಅನ್ನೋದು ಬರೆದು ಕೊಟ್ಟಿದ್ದಾರೆ ಬರೆದಕ್ಕೆ ಜನ ನಂಬ್ತಾರೆ ಕಾಯಿಲೆ ಬಂದು ನಂಬಲ್ಲ ಅಂತ ಸೀಟು ಮೋದಿ ಗ್ಯಾರಂಟಿ ಭಾಷಣದ ಇಲ್ಲಿ ಬರ್ಕೊಡ್ತಕ್ಕಂಥ ಅದಕ್ಕೆ ಈ ಸಂದರ್ಭದಲ್ಲಿ ಬರಲಿಕ್ಕೆ ಲಾಭ ಆಗ್ತದೆ ಅನ್ನೋದು ನನ್ನ ಭರವಸೆ ಈಗ ನಾನು ಗ್ಯಾರಂಟಿ ಅಧ್ಯಕ್ಷ ಯಾರ್ಯಾರು ತಾಯಿದರು ಬರೀ ಹೊತ್ತಿನಲ್ಲಿ ವ್ಯತ್ಯಾಸ ಮಾಡ್ತಾರೆ ನಾನು ಹೇಳಿದೆ ಸರ್ಕಾರ ನಮಗೆ ಬಂದಾಗ ಆಫೀಸರ್ಗಳು ಅವ್ರದ್ದಿದ್ದು ಅದಕ್ಕೆ ಎಲ್ಲಮ್ಮ ಬರೀ ಅಂದ್ರೆ ಮಲ್ಲಮ್ಮ ಬರೆಯೋದು ಎಲ್ಲಮ್ಮದಕ್ಕೆ ಆಧಾರ್ ಕಾರ್ಡು ಬ್ಯಾಂಕ್ ಮಲ್ಲಮ್ಮ ಹೆಂಗೆ ಹೊಂದಿಸ್ತೀರಿ ಅದಕ್ಕೆ ತಿದ್ದುಪಡಿ ಮಾಡೋದು ಅಮೃತ ಚಿಂಪುಡಿ ಎಲ್ಲಮ್ಮ ಅಂತ ತಿದ್ದುಪಡಿ ಮಾಡೋದು ನನ್ನ ಹೆಸರು ಹೇಳಿದ್ರೆ ನಮ್ಮ ಪೊಲೀಸರು ಹೇಳ್ತಾರೆ ಇಂಟು ಜನ ತಿದ್ದುಪಡಿ ಮಾಡಿ ತಾಯಿ ತಂದೆ ಸಹಾಯ ಹಾಕಿದ್ರೆ ಪ್ರಯತ್ನ ಮಾಡ್ತೀವಿ ಸಮುದಾಯಗಳ ರಾಜ್ಯ ಮಟ್ಟದ ಶೋಷಿತ ಸಮುದಾಯ ಒಕ್ಕೂಟ ಬೀದರ್ ಶಾಖೆ ವತಿಯಿಂದ ಇವತ್ತು ಶೋಷಿತ ಸಮುದಾಯಗಳ ಬೀದರ್ ಶಾಖೆ ವತಿಯಿಂದ ಮತ್ತು ಸಂವಿಧಾನ ಸಂರಕ್ಷಣಾ ಸಮಿತಿ ಮತ್ತು ಎಲ್ಲರೂ ಸೇರಿಕೊಂಡು ಮುಖ್ಯವಾಗಿ ಇವತ್ತು ಈ ಸ್ನೇಹ ಕೂಟ ಏನಿತ್ತು ಎಲ್ಲ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ಶೋಷಿತ ಸಮುದಾಯದಲ್ಲಿ ಹಿಂದುಳಿದ ಜಾತಿಯಲ್ಲಿ ಅಲ್ಲಿ ಹಟ್ಕರ್ ಇರ್ಬೋದು ಕುಂಚಿಗೆ ಇರ್ಬೋದು ಬಡಿಗೆ ಇರ್ಬೋದು ದಾಣಿಗೆ ಇರ್ಬೋದು ಬೇರೆ ಬೇರೆ ಸಮುದಾಯಗಳು ಇಂಥವೆಲ್ಲ ಮುಖಂಡರುಗಳು ಮತ್ತು ಅವ್ರ ಸಮುದಾಯದ ಅಧ್ಯಕ್ಷರುಗಳು ಇವತ್ತೊಂದು ಸ್ನೇಹ ಮಾಡಬೇಕು. ಯಾಕಂದರೆ ಇವತ್ತು ಅಮೃತರಾವ್ ಚಿಮಕೂರು ಶೋಷಿತ ಸಮುದಾಯದಿಂದ ಬರ್ತಕ್ಕಂಥವ್ರು, ಒಂದು ಗೊಂಡ ಸಮಾಜದಿಂದ ಬರ್ತಕ್ಕಂಥವ್ರು, ಪೂರ್ವ ಗೊಂಡ ಸಮಾಜದಿಂದ. ಹಾಗಾಗಿ ಅವರನ್ನು ಇವತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಅವರಿಗೆ ಅಧ್ಯಕ್ಷರಾಗಿ ಮಾಡಿದ್ದಕ್ಕಾಗಿ ಈಗ ಒಂದು ಚುನಾವಣೆ ಸಂದರ್ಭ ಇರೋದು ಮತ್ತು ಕೋಡ್ ಆಫ್ ಕಂಡಕ್ಟ್ ಇರೋದರಿಂದ ನಾವೆಲ್ಲರೂ ಇಲ್ಲಿ ರಾಜಕೀಯ ಹೊರತಾಗಿ ಪಕ್ಷಾತೀತವಾಗಿ ಎಲ್ಲ ಶೋಷಿತ ವರ್ಗದವರು ಸೇರಿಕೊಂಡು ಅವರನ್ನು ಸನ್ಮಾನ ಮಾಡಬೇಕಂದಾಗ ಇದನ್ನು ನಿರ್ಣಯ ಮಾಡಿಕೊಂಡು ಇವತ್ತಾಗಿದೆ. ಇದು ಕಳೆದ 6 ತಿಂಗಳಿಂದ ನಡೀತಾ ಇತ್ತು. ಮಾಡಬೇಕಂದಾಗ ಈಗ ಸಂದರ್ಭ ಕೂಡಿ ಬಂದಿದೆ. ಅದು ಎಲೆಕ್ಷನ್ನು ಬಂದಿದೆ. ಹೀಗಾಗಿ ನಮ್ಮದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈಶ್ವರ್ ಖಂಡ್ರೆ ಅವರಿದ್ದಾರೆ, ಕಾಂಗ್ರೆಸ್ ಪಕ್ಷ ಲೀಡ್ ಮಾಡ್ತಕ್ಕಂಥವ್ರು. ನಮ್ಮ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಜಿ ಅವರಿದ್ದಾರೆ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಪಕ್ಷದ ಮುಖಂಡರಿದ್ದಾರೆ, ಮಂತ್ರಿಗಳಿದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಅದನ್ನು ರಾಜಕೀಯವಾಗಿ ಮಾತಾಡೇ ಆಡ್ತಾರೆ. ಯಾಕೆಂದರೆ ಯಾವುದೇ ಸಂಘಟನೆ ಆಗಲಿ ಯಾವುದೇ ಆಗಲಿ ಬಾಬಾ ಸಾಹೇಬ್ ಅವರು ಹೇಳಿದ್ದಾರೆ, ರಾಜಕೀಯಕ್ಕೆ ಬೇಕಂದರೆ ನಮಗೆ ಅಧಿಕಾರ ಬೇಕು ಅಂತ. ಸೊ ಹಾಗಾಗಿ ಇಲ್ಲಿ ಸೇರ್ತಕ್ಕಂತಹ ಎಲ್ಲ ಶೋಷಿತ ವರ್ಗದವರು ಉದ್ದೇಶ ಒಂದೇ. ನಮಗೆ ಹಿಂದೆ ಕಳೆದ ಹಲವಾರು ಸರ್ಕಾರಗಳು, ಹಿಂದಿನ ಬೇರೆ ಸರ್ಕಾರ ಯಾವುದೇ ಇರ್ಬೋದು, ಅವ್ರನ್ನ ಉಪಯೋಗಿಸ್ಕೊಂಡಿದ್ದಾರೆ.
ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಜನರ ಅರ್ಥವನ್ನು ಮಾಡಿಕೊಂಡು ಎಲ್ಲ ಜನರ ಕಷ್ಟ ಸುಖ ಪರಿಹಾರ ಮಾಡತಕ್ಕಂಥದ್ದೇ ಇವತ್ತು ರಾಹುಲ್ ಗಾಂಧೀಜಿ, ಇವತ್ತು ಮಾನ್ಯ ಶ್ರೀ ಖರ್ಗೆಜಿ ಮತ್ತು ಮುಖ್ಯಮಂತ್ರಿಜಿಯವರು, ನಮ್ಮ ಸಿದ್ದರಾಮಯ್ಯನವರು, ಅವರೆಲ್ಲ ಶೋಷಿತ ವರ್ಗಗಳ ಅವರೇನು ಬೇಡಿಕೆಗಳಿವೆ ಅವು ಹಂತ ಹಂತವಾಗಿ ಈಡೇರಿಸಬೇಕಂತ ಹೇಳಿ ಕಳೆದ ಹಲವಾರು ತಿಂಗಳಿಂದ ಅವರವರ ಎಲ್ಲ ಸಮುದಾಯದ ಬೇಡಿಕೆಗಳು ಈ ಸಂದರ್ಭದಲ್ಲಿ ಹೇಳೋಕ್ಕಾಗಲ್ಲ. ಆದರೂ ಸಹ ಸಚಿವರು ಏನು ಹೇಳಿದ್ದಾರೆ, ಚುನಾವಣೆ ಆದ ನಂತರ ನಿಮ್ಮದೆಲ್ಲ ನಮ್ಮ ಸಂಘಟಕರಿಗೆ ಮತ್ತು ಎಲ್ಲ ಅಧ್ಯಕ್ಷರಿಗೆ ಅವ್ರು ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ ಇವಾಗ. ಮತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮ ಇವು ಸ್ನೇಹ ಸಮ್ಮೇಳನ ಆಗಿದೆ ಅಂತ ಹೇಳಕ್ಕೆ ಸಾಗರ್ ಖಂಡ್ರೆ ಅವರಿಗೆ ಬಹುತೇಕರು ಮಾತನಾಡಿ ಏನು ಮುಂಚೆನೇ ಪ್ಲಾನ್ ಇತ್ತಾ? ಇಲ್ಲಿ ಬಂದ ತಕ್ಷಣ ನೀವು ಹೇಳಿದಾಗೆ ಕಾಂಗ್ರೆಸ್ ಲೀಡ್ ಮಾಡ್ತಾರೆ, ಸೊ ಹಂಗಾಗಿ ಅದ್ರ ಬಗ್ಗೆ ಚರ್ಚೆ ಇಲ್ಲ ಏನು ಅಂದ್ರೆ ಏನು ಸ್ವಾಭಾವಿಕ ನೋಡಿದಾಗ ನಾವು ಬಂದು ನೋಡಿದಾಗ ಕಾರ್ಯಕ್ರಮ ಅನಿಸಿದ್ದು ಸ್ನೇಹ ಸಮ್ಮೇಳನ ಹೊರತುಪಡಿಸಿ ಸಾಗರ್ ಖಂಡ್ರೆ ಅವರಿಗೆ ಬೆಂಬಲ ಸೂಚಿಸುವ ಎಲ್ಲರೂ ಸೇರಿದ್ದಾರೆ ಅಂತಕ್ಕಂಥದ್ದು ಒಂದು ವಾತಾವರಣ ನಿರ್ಮಾಣ ಆಗಿಲ್ಲ. ಮೆಸೇಜ್ ಏನು ಕೊಡ್ತೀರಿ ಅಂತ ಏನಿಲ್ಲ, ನಿಮ್ಮ ಪತ್ರಕರ್ತರನ್ನ ಯಾರು ಭೀ ತಿಳ್ಕೊಬೋದು ನೀವು. ನಮ್ಮ ಇಲ್ಲಿ ಶೋಷಿತ ಸಮುದಾಯಗಳ ಸ್ನೇಹ ಸಮ್ಮೇಳನ ಇದೆ. ಸ್ವಾಭಾವಿಕವಾಗಿ ದೇಶದಲ್ಲಿ ಜಿಲ್ಲೆ ಬೀದರ್ ಹಿಡ್ಕೊಂಡು ಇವತ್ತು ರಾಜ್ಯದಲ್ಲಿ ಮತ್ತು ದೇಶದ ಇರ್ತಕ್ಕಂಥ ಎಲ್ಲ ಶೋಷಿತ ವರ್ಗ, ಅದು ದೀನದಲಿತರು ಇರ್ಬೋದು, ದಲಿತರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಮತ್ತು ಇನ್ನುಳಿದ ಎಲ್ಲ ಏನು ಸಣ್ಣ ಜಾತಿಗಳಿದ್ದಾವೆ ಮತ್ತು ಪ್ರಗತಿಪರರು ಇವತ್ತು ಕಾಂಗ್ರೆಸ್ ಪರವಾಗಿ ಜನ ಇದ್ದಾರೆ. ಶೋಷಿತರು ಯಾವತ್ತೂ ಭೀ ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಇದರಲ್ಲಿ ಯಾವುದೂ ಮುಚ್ಚಿ ಮರ್ಯಾದೆ ಇಲ್ಲ. ಇಲ್ಲಿ ಚುನಾವಣೆ ಇದೆ, ಈ ಚುನಾವಣೆ ಸಂದರ್ಭದಲ್ಲಿ ನೀವು ಕೇಳ್ತಾ ಇದ್ದೀರಿ, ಸ್ವಾಭಾವಿಕ ಹಾಕೋದು ಸ್ನೇಹ ಸಮ್ಮೇಳನ ಆಗ್ತಾ ಇದೆ. ಅದರಲ್ಲಿ ಜೋಶಿನಲ್ಲಿ ಮಂದಿ ಹೇಳ್ತಾರೆ, ಎಲ್ಲ ಮಾಡ್ತಾರೆ ಕೆಲಸ. ಇದರಲ್ಲಿ ಏನು ಅದರ ಮುಚ್ಚಿ ಮರ್ಯಾದೆ ಏನಿಲ್ಲ.